ಇವತ್ತು ಇಡೀ ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚವೇ ಬಾಬಾ ಸಾಹೇಬರ 68ನೇ ಮಹಾಪರಿನಿರ್ವಾಣವನ್ನ ಬಹಳ ಗೌರವವಾಗಿ ಆಚರಣೆ ಮಾಡ್ತಾ ಇದೆ. ಉದ್ದೇಶ ಸಂವಿಧಾನ ಶಿಲ್ಪಿ ಭಾರತಕ್ಕೆ, ಆ ವಿಶ್ವಜ್ಞಾನಿಗೆ ಇಡೀ ವಿಶ್ವವೇ ಇವತ್ತು ನಮನವನ್ನ ಸಲ್ಲಿಸ್ತಾ ಇರುವಂತದ್ದು ಅವರ ವಿದ್ವತ್ತು ಮತ್ತು ಅವರ ತ್ಯಾಗ, ಅವರ ಜೀವನ ನಡೆಸಿದಂತ ರೀತಿ. ಒಬ್ಬ ವ್ಯಕ್ತಿ ಹೇಗೆ ತಾನು ಸೌದು ಒಂದು ದೇಶಕ್ಕಾಗಿ, ಆ ದೇಶದ ಬಡವರಿಗಾಗಿ ಬದುಕ್ತಾರ ಅಂತೇಳಿ ಬಾಬಾ ಸಾಹೇಬ್ರ ಬಗ್ಗೆ ಇಡೀ ವಿಶ್ವವೇ ಅವ್ರ ಬಗ್ಗೆ ಗೌರವವನ್ನ ಸೂಚಿಸ್ತಾ ಇರುವಂತದ್ದು ಇಡೀ ಭಾರತೀಯದ ನಮ್ಮೆಲ್ಲರಿಗೂ ಹೆಮ್ಮೆ ಪಡುವಂತ ವಿಚಾರ. ಇವರ ವಿಚಾರಧಾರೆಗಳನ್ನ, ಇವರ ತ್ಯಾಗಗಳನ್ನ ನಮ್ಮ ಯುವಜನತೆ ಅರ್ಥ ಮಾಡಿಕೊಂಡು ಹೇಗೆ ಅವರು ಮೇಣದ ಬತ್ತಿ ಹಾಗೆ ತಾನು ಉರಿದು ಇಡೀ ಭಾರತಕ್ಕೆ ಬೆಳಕನ್ನ ಕೊಟ್ಟೋಗಿದ್ದಾರೋ ಅದು ಯುವಜನತೆಗೆ ಮಾದರಿ ಆಗ್ಬೇಕು. ಪ್ರತಿ ಯುವಜನತೆ ಅವರ ವಿದ್ವತ್ತನ್ನ, ಅವರ ಕಾನೂನನ್ನ ಮಾತ್ರ ಬಳಕೆ ಮಾಡಿಕೊಂಡು ಅವ್ರಿಗೆ ಗೌರವ ಕೊಡದೇ ಇದ್ರೆ ನಮ್ಮಲ್ಲಿ ಮಾನವೀಯತೆ ಸೊರಗಿದೆ, ಮಾನವೀಯತೆ ಇಲ್ಲ ಅಂತ ಅರ್ಥ. ಅವರ ತ್ಯಾಗವನ್ನ ಇಡೀ ಕುಟುಂಬನೇ ಅವ್ರ ಕಣ್ಣು ಮುಂದೆ ಇದಾದ್ರೂ ಕೂಡ ಅಪೋಷಕತೆಯಿಂದ ಹೋದ್ರೂ ಕೂಡ ಈ ದೇಶಕ್ಕಾಗಿ, ಈ ದೇಶದ ಅಭಿವೃದ್ಧಿಗಾಗಿ, ಒಗ್ಗಟ್ಟಿಗಾಗಿ ಅವರು ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಂಡು ನಮಗೆ ಬಲಿದಾನದ ಮುಖಾಂತರ ಒಂದು ಶಕ್ತಿಯನ್ನ ಕೊಟ್ಟೋಗಿರೋದನ್ನ ನಮ್ಮ ಯುವಜನತೆ ಅರ್ಥ ಮಾಡ್ಕೋಬೇಕು. ಮತ್ತು ಅವರ ತ್ಯಾಗವನ್ನ, ಅವರ ತ್ಯಾಗ ವೇಸ್ಟ್ ಆಗ್ದಂಗೆ ಅವ್ರು ಏನು ಕಂಡಿದ್ರು ಕನಸು, ಎಲ್ಲರಿಗೂ ಸಮಾನ ಅವಕಾಶ ಸಿಗ್ಬೇಕು, ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗ್ಬೇಕು, ಸರ್ವರಿಗೂ ಸಮಪಾಲು, ಸಮಬಾಳು, ಸಮಾನವಾದ ಅವಕಾಶ, ಅಂತ ಪ್ರಬುದ್ಧ ಭಾರತ ನಿರ್ಮಾಣ ಮಾಡೋದ್ರಲ್ಲಿ ನಮ್ಮ ಯುವಜನತೆ ಮುಂದಾಗ್ಬೇಕು. ಬಾಬಾ ಸಾಹೇಬ್ರ ಕಂಡಂತ ಕನಸನ್ನ ನನಸು ಮಾಡಬೇಕು. ಅವ್ರು ಒಂದು ಕನಸು ಕಂಡಿದ್ರು, ಈ ದೇಶದ ಶೋಷಿತ ಸಮುದಾಯ ಆಳುವ ವರ್ಗ ಆಗ್ಬೇಕು, ಅವರು ಕೂಡ ಎಲ್ಲರಂತೆ ಬದುಕಬೇಕು, ಅವರು ಕೂಡ ಎಲ್ಲಾ ರೀತಿಯ ಸೌಕರ್ಯ ಸಿಗ್ಬೇಕು ಅನ್ನುವಂತ ಕನಸು ಏನಿತ್ತು ಬಾಬಾ ಸಾಹೇಬ್ರದ್ದು, ಅದನ್ನ ನಮ್ಮ ಯುವಜನತೆ ಅವರಿಗೆ ನನಸು ಮಾಡೋದ್ರ ಮುಖಾಂತರ ಅವರ ತ್ಯಾಗಕ್ಕೆ, ಅವರ ಒಂದು ಬಲಿದಾನಕ್ಕೆ ಅರ್ಥವನ್ನ ಕಲಿಸ್ಬೇಕಂತೇಳಿ ತಮ್ಮ ವಾಹಿನಿ ಮೂಲಕ ಕರೆ ಕೊಡಕ್ಕೆ ಇಷ್ಟಪಡ್ತೀನಿ.